ಇಲಾಖೆ ಉಪವಿಭಾಗ ಸಿಂದಗಿ ಮತ್ತು ಸಿರಿಸಿಕೆ 2023-24ನೇ ಸಾಲಿನ ಬಾಯಿಜೂರು ಪಾಯಿಪುರ ಅಪೆಂಡಿಕ್ಸ್ ಅನುದಾನದಲ್ಲಿ ಇವತ್ತು ಸಿಂದಗಿ ನಗರದಲ್ಲಿ ನಡೀತಕ್ಕಂಥ ಒಂದು ಪ್ರಮುಖ ರಸ್ತೆ ಇದು. ಸಿಂದಗಿಯಿಂದ ಬಂದಾಳಕ್ಕೆ ಹೋಗುವಂಥ ಒಂದು ರಸ್ತೆ. ಅದು ಎಲ್ಲಿಯವರೆಗಪ್ಪ ಅಂತಂದ್ರೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶಾರತ್ತು ಹಿರೇಮಠ ಸರ್ ಅವರ ಮನೆಯಿಂದ ವಿವೇಕಾನಂದ ಸರ್ಕಲ್ದವರಿಗೆ ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಮತಕ್ಷೇತ್ರದ ಹೆಮ್ಮೆಯ ಶಾಸಕರು ಆದಂಥ ಶ್ರೀ ಅಶೋಕಣ್ಣ ಮನಗೂಳಿಯವರ ಒಂದು ಪ್ರಯತ್ನದಿಂದಾಗಿ ಮತ್ತು ಇಲ್ಲಿ ಜನರ ಒಂದು ಒತ್ತಾಸೆಗೆ ಸ್ಪಂದಿಸಿ ಇವತ್ತು ಈ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆಯನ್ನು ನಡೀತಾ ಇದೆ. ಈ ಒಂದು ಭೂಮಿ ಪೂಜೆಯಲ್ಲಿ ಇವತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ, ಊರಿನ ಹಿರಿಯರಾಗಲಿ, ಪತ್ರಿಕಾ ಮಾಧ್ಯಮದವರಾಗಲಿ ಮತ್ತು ರಾಜಕೀಯ ಎಲ್ಲ ಗಣ್ಯಮಾನ್ಯರಿಗೆ ನಾನು ಸ್ವಾಗತಿಸುತ್ತಾ ಇವತ್ತು ಕಾಮಗಳು ಸಿಂದಗಿ ಒಳಗೆ ನಮ್ಮ ಶಾಸಕರ ಅಶೋಕಣ್ಣವ್ರು MLA ಆದ ನಂತರ ಅನೇಕ ವಾರ್ಡ್ಗಳಲ್ಲಾಗಲಿ ಪ್ರಮುಖ ರಸ್ತೆಗಳಲ್ಲಿ CC ರೋಡ್ಗಳ ಕಾಮಗಳು ನಡೀತಾ ಇದಾವೆ. ಆದರೆ ಇವತ್ತು ನಾವು ನೀವು ನೋಡಿದ್ದೀವಿ, ಇವತ್ತು ಬಸವ ಮಂಟಪದ ಮುಂದೆ ಹೋಗಿರ್ತಕ್ಕಂಥ ಒಂದು ರಸ್ತೆಗೆ ಯಾವ ರೀತಿ ಇವತ್ತು ಗುಣಮಟ್ಟದ ರಸ್ತೆ ಅಂತ ನೀವು ನೋಡಿರ್ಬೇಕಂತ ತಿರುಗಾಡ್ದವರು. ಅದೇ ಥರ ರಸ್ತೆ ಇದು ಕೂಡ ಅದಕ್ಕಿಂತ ಹೆಚ್ಚಿನ ಗುಣಮಟ್ಟದಲ್ಲಿ ಆಗಲಿ, ಆದಾಗ ಮಾತ್ರ ಇಂಥ ಕಾಮಗಾರಿ ಮಾಡಿದ್ದಕ್ಕೆ ಅವತ್ತು ಕಾಂಟ್ರಾಕ್ಟರ್ ಆಗಲಿ ಮತ್ತು ಆ ಒಂದು ಗುತ್ತಿಗೆದಾರರಿಗೆ ಮತ್ತು ಆ ಇಂಜಿನಿಯರ್ಗಳಿಗೂ ಭಾಳ ಅಭಿನಂದನಾರ್ಹರಾಗಿರ್ತಾರೆ. ಅದಕ್ಕೆ ದಯಮಾಡಿ ಹೇಳ್ತೀನಿ, ಅದೇ ರೀತಿ ಅದೇ ಮಾದರಿಯಲ್ಲಿ ಈ ಒಂದು ಕೆಲಸ ಆಗಲಿ. ಇದೇ ಥರ ನಿರಂತರ ಕೆಲಸಗಳು ಕೂಡ ನಮ್ಮ ಶಾಸಕರ ಒಂದು ಸ್ಥಾನದಲ್ಲಿ, ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಸಿಂದಗಿ ಪಟ್ಟಣದಲ್ಲಿ ನಡೀತಕ್ಕಂಥದ್ದು ಭಾಳ ಸ್ವಾಗತಾರ್ಹವಾದಂಥದ್ದು. ಮತ್ತು ಈ ಒಂದು ರಸ್ತೆಯು ಕೂಡ ಭಾಳ ಜಾಗರೂಕತೆಯಿಂದ ಅವರು ಹಾಕಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಡೆದಾಡ್ತಕ್ಕಂಥ ಜನರ ಗೋಳಾಟನ ಅವ್ರು ನೋಡಿದ್ರು ಸತ ಇಲ್ಲಿ ಅಗಲೀಕರಣ ಇರಲಿಲ್ಲ. ಕಡೆಗೆ ಇದು ಅಗಲೀಕರಣ ಮಾಡಿ ಒಂದು ಸುಸಜ್ಜಿತವಾದಂಥ ಒಂದು ರಸ್ತೆ ನಿರ್ಮಾಣ ಅಂತ ಹೇಳಿ ಸುಮಾರು ಒಂದು 200 ಲಕ್ಷದಲ್ಲಿ ಅಮೌಂಟ್, 1 ರೂಪಾಯಿ 200 ಲಕ್ಷದಲ್ಲಿ ಇವತ್ತಿನ ದಿವಸ ಆ ಕಾಮಗಾರಿಗಳ ಹೆಸರಿಗೆ ಒಂದು ಧಕ್ಕೆ ಬರಲಾರ್ದಂಗೆ ಕಾಮಗಾರಿ ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಆಗಲಿ ಅಂತ ಹಾರೈಸುತ್ತಾ ಇವತ್ತು ನಮಗೂ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭೀಮ್. ಸಿಂದಗಿ ನಗರದಲ್ಲಿ ನಮ್ಮ ಲೋಕೋಪಯೋಗ ಇಲಾಖೆಯಿಂದ ಮಂಜೂರಾದಂಥ ಈ 2 ಕೋಟಿ ರೂಪಾಯಿ ವೆಚ್ಚದ CC ರಸ್ತೆ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಮ್ಮ ಪುರಸಭೆ ಉಪಾಧ್ಯಕ್ಷರು ಮತ್ತು ಆತ್ಮೀಯರಾದ ಸಂದೀಪ್ ಚೌರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಗೌರವಾನ್ವಿತ ಪುರಸಭೆ ಎಲ್ಲ ನನ್ನ ಸದಸ್ಯರೇ, ಪಕ್ಷದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರೇ, ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರೇ ಮತ್ತು ಎಲ್ಲ ಸರ್ಕಾರದ ನಾಮನಿರ್ದೇಶನ ಸದಸ್ಯರೇ, ಎಲ್ಲ ನಾಗರಿಕರೇ, ಮಾಧ್ಯಮದ ಎಲ್ಲ ಹಿರಿಯರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಕೋರಿ ಇವತ್ತು ಸಿಂದಗಿ ನಗರದ ಮಹಾಜನತೆಯ ಬಹುದಿನಗಳ ಬೇಡಿಕೆಯಾದ ಈ ರಸ್ತೆಯನ್ನು ಅತ್ಯಂತ ಗುಣಮಟ್ಟದಿಂದ ಮಾಡಬೇಕು, ಈ ರಸ್ತೆಗೆ ವಿಶೇಷವಾದ ಅನುದಾನವನ್ನು ಇಡಬೇಕಂತೇಳಿ ನಮ್ಮ ಸರ್ಕಾರದ ಲೋಕೋಪಯೋಗ ಇಲಾಖೆ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರಲ್ಲಿ ಮನವಿ ಮಾಡಿಕೊಂಡಾಗ ಅವರು ಸಿಂದಗಿ ಮತಕ್ಷೇತ್ರಕ್ಕೆ ಬರೀ CC ರಸ್ತೆಗಳಿಗಾಗಿ ಈಗಾಗಲೇ CC ರಸ್ತೆ ಮತ್ತು ಡಾಂಬರೀಕರಣ ರಸ್ತೆಗಳಿಗಾಗಿ 27 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ನಿಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಸಿಂದಗಿ ನಗರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಸಿಂದಗಿ ನಗರ 97 ಕಿಲೋಮೀಟ್ರ್ ರಸ್ತೆಯನ್ನು ಹೊಂದಿದ್ದು ಕೇವಲ ಒಂದು 15-20 ಕಿಲೋಮೀಟ್ರ್ ರಸ್ತೆ ಮಾತ್ರ CC ರಸ್ತೆಗಳಾಗ್ಯಾವ. ಇನ್ನೂ 70-80 ಕಿಲೋಮೀಟ್ರ್ ಇವತ್ತು ಪ್ರತಿಯೊಂದು ವಾರ್ಡ್ಗಳಲ್ಲಿ ರಸ್ತೆ ಆಗುವುದು ಭಾಳ ಅವಶ್ಯಕತೆ ಐತೆ ಅನ್ನೋದು ಜನರ ಒಂದು ಅಭಿಪ್ರಾಯ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇರ್ಬೋದು, ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಿಂದಗಿ ನಗರದ ಅಭಿವೃದ್ಧಿಗೆ ಒಂದು ವಿಶೇಷವಾದ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ವಾರ್ಡ್ಗಳಲ್ಲಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರು, ಸದಸ್ಯರು ಮತ್ತು ಸದಸ್ಯರ ಜೊತೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ಭೇಟಿ ಕೊಟ್ಟು ಅವಶ್ಯಕತೆ ಇರುವಂಥ ಎಲ್ಲ ರಸ್ತೆಗಳನ್ನು ಮುಂದಿನ ದಿನಮಾನಗಳಲ್ಲಿ ನಾವು CC ರಸ್ತೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಇವತ್ತು ಈ ರಸ್ತೆ ಭೂಮಿ ಪೂಜಾ ಸಮಾರಂಭ ಮಾಡಿ ನಾವು ಹೋಗ್ಬಿಡ್ತೀವಿ. ಹೋದ್ಮೇಲೆ ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರು ಫೇಸ್ಬುಕ್ನಾಗ ಹಾಕಿಬಿಡ್ತಾರೆ. ಅದಾದ ನಂತರ ನನಗೆ ಫೇಸ್ಬುಕ್ನಾಗ ಉತ್ತರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ವಾಟ್ಸಪ್ನಾಗ, ನಮ್ಮ ವಾರ್ಡ್ನಾಗ ರಸ್ತೆ ಇಲ್ಲರಿ, ನಮ್ಮ ವಾರ್ಡ್ನಾಗ ಗಟ್ರ ಇಲ್ಲ, ನೀವು ಬರೇ ಮುಖ್ಯ ರಸ್ತೆಗಳನ್ನು ಅಷ್ಟೇ ತೊಗೊಳ್ತಾ ಇದ್ದೀರಿ ಅಂತೇಳಿ ಇವತ್ತು ಸಾಕಷ್ಟು ಟೀಕೆ ಟಿಪ್ಪಣಿ ಬರ್ತಾವೆ. ಇವತ್ತು ಹಂತವಾಗಿ ಇವತ್ತು ಜನರು ಏನು
ಇವತ್ತು ಅತ್ಯಂತ ಗುಣಮಟ್ಟದ ರಸ್ತೆಯನ್ನು ಇವತ್ತು ಬೇಡಿಕೆ ಇಟ್ಟಿದ್ದಾರೆ. ಇನ್ನೂ 3 ವರ್ಷದ ಕಾಲಾವಧಿಯಲ್ಲಿ ಸಿಂದಗಿ ನಗರದಲ್ಲಿ ಅತ್ಯಂತ ಸುಸಜ್ಜಿತವಾದ ಮತ್ತು ಅಷ್ಟೇ ಸುಂದರವಾದ ರಸ್ತೆಯನ್ನು ನಾವು ನಿರ್ಮಾಣ ಮಾಡಿಕೊಡುವಲ್ಲಿ ನಾವೆಲ್ಲರೂ ಕೂಡಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಈ ಒಂದು ರಸ್ತೆ ಪ್ರೊಫೆಸರ್ ಶಾಂತು ಹಿರೇಮಠ್ರ ಸರ್ ಮನೆಯಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ವಿವೇಕಾನಂದ ಸರ್ಕಲ್ವರೆಗೆ ಇದೀಗ ತಾನೇ ನಮ್ಮ ಪುರಸಭೆ ಸದಸ್ಯರಾದ ಸಾಹೇಬಣ್ಣ ಪುರದವ್ರು ಅವರು ಹೇಳಿದ್ರು, ಇವತ್ತು ಸಂಗಂಬಾರಿಂದ ಗುರಣ್ಗೌಡ್ರ ಮನೆಯವರಿಗೆ ಹ್ಯಾಂಗೆ ಒಂದು ಉತ್ತಮ ಗುಣಮಟ್ಟದ ರಸ್ತೆ ಆಗ್ಯದ, ಅದೇ ರೀತಿ ರಸ್ತೆ ಆಗ್ಬೇಕಂತೇಳಿ ಇವತ್ತು ಗುತ್ತಿಗೆದಾರರಲ್ಲಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡ್ರು. ನಾನು ಸಹಿತ ಇವತ್ತು ಮೇಲಿಂದ ಮೇಲೆ ಈ ರಸ್ತೆಗೆ ನಾವು ಪುರಸಭೆ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು ಭೇಟಿ ಕೊಟ್ಟು ಅತ್ಯಂತ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಲ್ಲಿ ನಾವು ಸಹಿತ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಆದರೆ ಇಲ್ಲಿರುವಂಥ ನಿವಾಸಿಗಳಿಗೆ, ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ಈ ಸಭೆ ಮೂಲಕ ಮನವಿ ಮಾಡ್ಕೋತೀನಿ, ಅಗಲೀಕರಣ ಆಗಬೇಕು. ಅಗಲೀಕರಣ ಆಯ್ತಂದ್ರೆ ನಿಮ್ಮ ರಸ್ತೆಗೆ ಭಾಳ ಒಂದು ವ್ಯವಸ್ಥಿತವಾದ ಸಂಚಾರ ಆಗ್ತೈತಿ. ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಅಧಿಕಾರಿಗಳು ಬರ್ತಾರೆ, ಇವತ್ತು ಪುರಸಭೆ ಅಧಿಕಾರಿಗಳು ಬರ್ತಾರೆ, ಅವ್ರ ಜೊತೆ ಸಹಕಾರ ಕೊಟ್ಟು ಇವತ್ತು ಅಗಲೀಕರಣಕ್ಕೆ ತಾವು ಹೆಚ್ಚಿನ ಒತ್ತು ಕೊಟ್ಟು ಅತ್ಯಂತ ಗುಣಮಟ್ಟದ ರಸ್ತೆ ತಾವು ನಿರ್ಮಾಣ ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಬರೇ ಒಂದು ಫೋನಿನ ಕರೆ ಮೇರೆಗೆ ಇಷ್ಟೊಂದು ಜನ ಈ ಒಂದು ರಸ್ತೆಯ ಪೂಜೆ ಸಮಾರಂಭದಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆಲ್ಲರಿಗೆ ವಂದನೆಗಳನ್ನು ತಿಳಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಕ್ಲಾರಿಟಿ ಕೊಡ್ರಿ, ಇದು 1 ವರ್ಷದಿಂದ ಏನಾಗತ್ತದ ಅಂದ್ರೆ ಪ್ರೊಫೆಸರ್ ಶಾಂತು ಹಿರೇಮಠ್ ಅವ್ರ ಮನೆಯಿಂದ ಅವ್ರ ಮನೆಯಿಂದ ಇದು ವಾಸ್ತವವಾಗಿ ಅಲ್ಲಿದಿಂದೇ ಇಲ್ರಿ. ಯಾಕಂದ್ರೆ ಕೆಲವು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡ್ಲತ್ತಾರ್ರಿ, ಅವ್ರ ಪತ್ರಕರ್ತರ ಅವ್ರ ಮನೆ ಮುಂದೆ ರೋಡ್ ಅದ ಮತ್ತು ರೋಡ್ ಹಾಕೊಂಡಾರ ಅನ್ನಕ ಇದು ಶಾಂತು ಹಿರೇಮಠ್ರ ಮನೆ ಅಂತಂದ್ರೆ ಅವ್ರ ಮನೆ ಲೆಫ್ಟ್ ಹೊಳ್ತೈತಿ ಅಲ್ಲಿ ಅಲ್ಲ, ಆ ಕ್ರಾಸ್ನಿಂದ. ಅದೇ ರೀ ನಿಮ್ಮ ಕಾರ್ಯಕರ್ತರು ಇಲ್ಲ ಟ್ರೋಲ್ ಮಾಡ್ಲಾ. ನಾನೇ ಹೇಳ್ಬಿಡ್ತೀನಿ ನಿಂದ್ರಿ. ಪ್ರೊಫೆಸರ್ ಶಾಂತು ಹಿರೇಮಠ್ರ ಮನೆ ಆ ಕ್ರಾಸಿಗೆ ಬರ್ತೈತಿ. ಆ ಕ್ರಾಸ್ನಿಂದ ಇಲ್ಲಿಗೆ ನಾವು ಮೆಜರ್ಮೆಂಟ್ ಮಾಡಿದ್ದು. ಆಮೇಲೆ ಅಲ್ಲಿ ಮುಂದೆ ಡಾಂಬರೀಕರಣ ರಸ್ತೆ ಅದ, ಇದು CC ರಸ್ತೆ ಮಾಡಿಕೊಡ್ಬೇಕಂತ ಅನ್ನೋದು ನಮ್ಮ ಪ್ರಸ್ತಾವನೆ ಇತ್ತು. ಶಾಂತು ಹಿರೇಮಠ್ರ ಮನೆ ಅಂತಂದ್ರೆ ಈಗ ಸಂಗಮಾರನಿಂದ ಮನಗುಳವ್ರ ಮನೆ ಎಲ್ಲಿ ಅದಂದ್ರೆ ಆನಂದ್ ಟಾಕೀಸ್ ಮೇಲೆ ಅದಂತ ಹೇಳ್ತಾರೆ. ಆನಂದ್ ಟಾಕೀಸ್ ಮುಂದೈತಿ. ಹಂಗೆ ಶಾಂತು ಹಿರೇಮಠ್ರ ಮನೆ ಅಲ್ಲಿ ಒಂದು ಗುರುತಿನ ಇದು ಇರೋದ್ರಿಂದ ಶಾಂತು ಹಿರೇಮಠ್ರ ಮನೆಯಿಂದ ಅಂತೇಳಿ ಹೆಸರಿಟ್ಟಿದ್ದು ಖರೆ. ಮತ್ತೇನಾದ್ರು ಕೇಳೋದಿದ್ರೆ ಕೇಳ್ರಿ.